ನಿನ್ನ ರೋಗ ನಿವಾರಣೆಗಿರುವುದರಲ್ಲಿ ಹೋಗುವಂತವಳನ್ನು ಬಿಡಬೇಡ. ತಂಗಿನಾದರೂ ನೀನೇ ತಾಯಿನಾದರೂ ನನ್ನ ಮುಟ್ಟುವಂತ ಅಗತ್ಯವನ್ನು ಕಳ್ಕೊಂಡಿದ್ದೀಯ ನೀನು. ವಚನ ಭ್ರಷ್ಟ ನನ್ನ ಪೂಜೆಯನ್ನು ಭಂಗ ಮಾಡಿದೆ ದುರ್ಗತಾ ಸ್ತ್ರೀಗಳು. ಅಂಗ ಪೂಜೆ ಮಾಡುವಳನ್ನು ಕಂಡೆ, ನಿಂಗ ಪೂಜೆ ಮಾಡುವಳನ್ನು ಒಬ್ಬಳನ್ನು ನಾ ಕಾಣೆ. ಕಾಮ್ಯ ಚಲಿಸುವಳನ್ನು ಕಂಡೆ, ನಿಷ್ಕಾಮ್ಯ ನಿರೀಚಳನ್ನು ಒಬ್ಬಳನ್ನು ನಾ ಕಾಣೆ. ಪತಿಯನ್ನು ಬಿಟ್ಟು ಅಗಲಿ ತಿರುಗುವಳನ್ನು ಕಂಡೆ, ಪತಿಯನ್ನು ಎತ್ತಿ ಪೂಜಿಸುವಳನ್ನು ಒಬ್ಬಳನ್ನು ನಾ ಕಾಣೆ. ಗಂಡನ ಮಾನವನ್ನು ಕಳೆದು ಹಾನಿ ಮಾಡಿಕೊಂಡವಳಿಗೆ ಸೋದರ ಜನ್ಮದಲ್ಲಿ ರೇಣುಕಾ, ನಿನ್ನ ರೋಗ ಎಲ್ಲಿ ನಿವಾರಣೆಗಿರುವುದು ಅಲ್ಲಿ ಹೋಗುವಂತವಳನ್ನು ನನ್ನನ್ನು ಮುಟ್ಟಬೇಡ. ಪತಿದೇವ, ನನ್ನ ಪಾಪ ಈಗ ಉದ್ದಾರಿಗೆ ಬಂದೇನು ಸ್ವಾಮಿ. ತಾವು ಹೋಗಂದರೆ ನಾನು ಎಲ್ಲಿ ಹೋಗಲ್ಲ. ದೂರ ಸರಿದು ನಿಂತು ಮಾತ್ರ ಮಂತಗಳಾಗು. ಏನು ರೇಣುಕಾ, ಪತಿದೇವ, ಹೆಣ್ಣು ಮಕ್ಕಳೆಂದರೆ ಹೇಗಿರ್ಬೇಕು ಗೊತ್ತೇ? ಹೇಗಿರ್ಬೇಕು ಸ್ವಾಮಿ? ಹೇಳುವೆನು ಕೇಳುವಂತವಳಾಗು. ರೇಣುಕಾ, ಕಾರ್ಯದಲ್ಲಿ ಮಂತ್ರಿ ಹಾಗೆ ಇರಬೇಕು. ಹೌದು ಸ್ವಾಮಿ. ಮನೆ ಕೆಲಸ ಮಾಡುವಾಗ ದಾಸಿ ಅಂತ ಇರಬೇಕು. ಹೌದು ದೇವ. ಊಟ ಮಾಡಿಸುವಾಗ ತಾಯಿ ಸಮಾನಳಾಗಿರಬೇಕು. ಪ್ರೇಮದಲ್ಲಿ ಗಂಡ ನಿಶ್ಚಯ ಅಂತ ಇರಬೇಕು. ಸಮಯ ಬಂದಾಗ ಧೈರ್ಯಶಾಲಿಯಾಗಿರಬೇಕು. ಇಂಥ ಹೆಣ್ಣು ಮಕ್ಕಳಿದ್ದೂರು ಕೈಲಾಸವಾಗುವುದು ನೀಚಾತ್ಮಳೆ. ರೇಣುಕಾ, ನಿನ್ನ ರೋಗ ಎಲ್ಲಿ ನಿವಾರಣೆ ಇರಬಹುದು ಅಲ್ಲಿ ಹೋಗುವಂತಗಳಾಗು, ನನ್ನನ್ನು ಮುಟ್ಟಬೇಡ. ಸ್ವಾಮಿ, ಚಿತ್ತವ ಚಂಚಲವಾಗಿ ಕರ್ತವ್ಯ ಭ್ರಮ್ಯವಾಗಿ ಪತಿ ಹಿತಿ ಮಿತಿಗಳನ್ನು ಮರೆತು ಮೋಹ ಪಾಶದ ನಾಶಿಗೆ ನನ್ನನ್ನು ಹೋಗಿ ಸ್ವನಾಮ ಸಂಕೃತವನ್ನು ಮರೆತು ಹೋಯ್ತು. ನೀವು ಅಗ್ನಿ ಸಾಕ್ಷಿಯಾಗಿ ನನ್ನ ಕೈ ಹಿಡಿದು ಅಗ್ನಿ ಜ್ವಾಲಲ್ಲಿ ನನ್ನ ನೋಕಿನಂತೆ ಮಾಡಿಬಿಡು ಸ್ವಾಮಿ. ನನ್ನ ಏಳು ಮೊದಲಿನಿಂದ ರೇಣುಕಾ, ರೇಣುಕಾ, ಕತ್ತಲದೋಳು ಹೊಟ್ಟಿ ಕಡಿಗಾಗಲಿಲ್ಲ ಗುರುಬೆಟ್ಟಿ. ಮಾಯದ ಮೋಡ ನಿನಗೆ ಬೆನ್ನಟ್ಟಿ
ಮೆಟ್ಟಿ ಬರುವಾಗ ನೀ ಯಾರಿಗಾದಿ ಬೆಟ್ಟಿ ಗೆದ್ದು ಬರತಿ ನಂದಿದ್ದಿ ಸೃಷ್ಟಿ ಪತಿಪಾದ ಮುಟ್ಟಿ ಶಿವಶರಣರಿಗೆ ಮೋಸ ಮಾಡಿಬಿಟ್ಟು ನೀ ಚಾತ್ಮಳೆ ರೇಣುಕಾ ದೇವ ಒಕ್ಕಲಿಲ್ಲದ ಊರು ಬಳಕೆ ಇಲ್ಲದ ನೀರು ಕೊಳತು ನಾರುವ ತೆಂಗಿನಕಾಯಿ ಎಂದಾದರೂ ಮೋಕ್ಷಕ್ಕೆ ಹೊಂದುವುದ ರೇಣುಕಾ ರೇಣುಕಾ ಸ್ವಾಮಿ ನಿನ್ನ ರೋಗದಲ್ಲಿ ನಿವಾರಣೆ ಆಗಿರ್ಬೋದು ಅಲ್ಲಿಗೆ ಹೋಗುವಂತ ಒಳಗು ನನ್ನನ್ನು ಮುಟ್ಟಬೇಡ ಸ್ವಾಮಿ ಶರೀರ ರೂಪವರತ್ತಕ್ಕೆ ಇಂದ್ರನ ಕುದುರೆಗಳು ಆತ್ಮವೇ ರಕ್ಷಕನು ಮನ ಎಂಬುದೇ ಲಗಮ ಆ ಇಂದ್ರನ ಕುದುರೆಗಳು ಸನ್ಮಾರ್ಗದಲ್ಲಿ ಹೋದರೆ ಮೋಕ್ಷ ಆಗದಂತೂ ನನಗೆ ಅರಣ್ಯದಲ್ಲಿ ಗಟ್ಟಿ ಗೆಣಸು ನೀರು ತರುವಾಗ ಹೇಳಿದ್ರಿ ನಾನು ಸ್ವಲ್ಪ ಕಾಲ ವಿಷಯ ಮರೆತು ಚಿತ್ತ ಚಂಚಲಾಗಿ ತಪ್ಪಿಗೆ ನಾನು ಹೋಗಿ ಅಪರಾಧ ಆಗಿದ್ದೇನೆ ನನ್ನ ಅಪರಾಧ ಮೊದಲಿನಿಂದ ಏನು ರೇಣುಕಾ ಗಂಡನ ಮೇಲೆ ಸ್ನೇಹ ಇಲ್ಲದ ನಿನ್ನಂತ ಹೆಂಡತಿದ್ದರೇನು ನಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತರಿದ್ದರೇನು ಶಿವ ಶಿವ ಇದ್ದರೇನು ಸತ್ತರೇನು ರೇಣುಕಾ ಹಿರಿಯದೊಂದು ಪಾಪವ ಮಾಡಿ ಹರಿಯುವ ಗಂಗೆಯೋಳು ಮುಡುಮುಡಿಗೆದ್ದು ಹರಿದು ಹೋಯಿತು ನನ್ನ ಪಾಪ ಎನ್ನಬೇಡ ಹರಿದು ಹೋಗಲಕ್ಕೆ ನಿನ್ನ ಮೇಲಿರುವ ಎರೆಮಣ್ಣವಲ್ಲ ರೇಣುಕಾ ಅದು ಹರಿದು ಹೋಗಿರುವೆ ನಿನ್ನ ಮೇಲಿರುವ ಎರೆಮಣ್ಣು ಹೊರತು ನೀನು ಮಾಡಿರುವಂತ ಪಾಪವಲ್ಲ ರೇಣುಕಾ ಪಾಪವಲ್ಲ ರೇಣುಕಾ ಸ್ವಾಮಿ. ನಿನ್ನ ರೋಗ ಎಲ್ಲಿ ನಿವಾರಣೆಗಿರ್ಬೋದು ಅಲ್ಲಿ ಹೋಗುವಂತ ಒಳಗು ನನ್ನನ್ನು ಮುಟ್ಟಬೇಡ ಪತಿದೇವರೇ ಒಲೆ ಹತ್ತಿ ಉರಿದರೆ ಉಳಿಯೋದು ಈ ಜಗತ್ತು ನೆಲೆ ಹತ್ತಿ ಉರಿದರೆ ಉಳಗಲ್ಲವೇ ಇಲ್ಲ ಸತಿ ಮನೆ ಸತ್ಯ ಸತ್ಪುರುಷರು ತಮ್ಮ ಧ್ಯಾನಕ್ಕಾಗಿ ಜೀವನ ತೇಲಿಸ್ತಾರೆ ಹಸವು ಹಾಲು ಕೊಡ್ತವೆ ಮರಗಳು ಫಲ ಕೊಡ್ತವೆ ಸತ್ಪುರುಷರು ತಮ್ಮ ಧ್ಯಾನಕ್ಕಾಗಿ ಜೀವನ ತೇಲಿಸ್ತಾರೆ ಏನು ಪತಿದೇವ ಇದನ್ನು ತಪ್ಪಲು ಎದ್ದೇಳು ಮೊದಲಿನಿಂದ ರೇಣುಕಾ ಸತ್ಯವಿಲ್ಲದ ಭಕ್ತಿ 1000 ವರ್ಷ ಮಾಡಿದರೇನು ಸತ್ಯವಿಲ್ಲದ ಪೂಜೆ 100 ಕಾಲ ಪೂಜಿಸಿದರೇನು ಚಿತ್ತು ಸುತ್ತವಿಲ್ಲದ ಗುಡಿಯನ್ನು ಎಟ್ಟು ಸುತ್ತಿದರೇನು ಎತ್ತು ಗಾನವನ್ನು ಹೊತ್ತು ದಿನನಿತ್ಯ ಪ್ರದಕ್ಷಿಣೆ ಹಾಕಿದರೇನು ರೇಣುಕಾ ಪತಿದೇವ ಸತ್ಯ ನುಡಿಯುವುದ ಶೀಲ ಸಜ್ಜನರ ಸದಾಚಾರದಲ್ಲಿ ವರ್ತಿಸುವುದೇ ಶೀಲ ಸತ್ಯ ನುಡಿದ ಹೆಣ್ಣಿಗೆ ಅಚ್ಚ ಅಳಿಯದ ಶೀಲ ನೀಚ ಆತ್ಮಳೆ ರೇಣುಕಾ ಪತಿದೇವ ನಿನ್ನ ರೋಗ ಎಲ್ಲಿ ನಿವಾರಣೆಗಿದ್ದು ಅಲ್ಲಿ ಹೋಗುವಂತ ಒಳಗು ನನ್ನನ್ನು ಮುಟ್ಟಬೇಡ ಸ್ವಾಮಿ ಹಾಲು ಕೆಟ್ಟು ಮೊಸರವಾಗಿತ್ತು ಮೊಸರ ಕೆಟ್ಟು ಬೆಣ್ಣೆ ಆಗಿತ್ತು ಆ ಬೆಣ್ಣೆಗೆ ಅವಳಂತೂ ಸಂಸ್ಕಾರ ಕೊಟ್ಟರೆ ತುಪ್ಪ ಆಯಿತು ಹಾಗೆ ನಾನು ಸಂಸ್ಕಾರ ಕೊಟ್ಟು ನನ್ನ ಅಪರಾಧಗಳ ಮೊದಲಿನಿಂದ ರೇಣುಕಾ ಒಪ್ಪಿ ಕೊಪ್ಪಿದ ಕಬ್ಬನ್ನು ಕತ್ತರಿಸಿ ಗಾಣದ ಬಾಯಿಗೆ ದುಡಿದರೆ ಹಿಂದೆ ಅಪ್ಪಿ ಆಗೋದು ಹಿರಿಯಂತರ ತಮ್ಮ ಸಿಹಿಯನ್ನು ಬಿಡಲ ಬಂಗಾರು ಬೆಂಕಿಯಲ್ಲಿ ಹಾಕಿ ಕರಗಿಸಿದರೆ ಕರಗುವುದು ಏಟು ಕೊಟ್ಟರೆ ಏಟು ತಿನ್ನುವುದು ಬೆಲೆ ಬಾಳುವ ವಸ್ತುವಾಗುವುದು ಪರಮಾತ್ಮನು ನಮ್ಮಂತ ಸುದೂಳ ಶಾಲಿಗಳನ್ನು ಪದೇ ಪದೇ ಪರೀಕ್ಷಿಸುವನು ನೀಚಾತ್ಮಳೆ ರೇಣುಕಾ ಪತಿದೇವ ನಿನ್ನ ರೋಗ ಎಲ್ಲಿ ನಿವಾರಣೆಗಿರ್ಬೋದು ಅಲ್ಲಿ ಹೋಗುವಂತ ಒಳಗು ನನ್ನನ್ನು ಮುಟ್ಟಬೇಡ ಪತಿದೇವ ಹೋಗಂದರೆ ನಾನು ಎಲ್ಲಿ ಹೋದ ಸ್ವಾಮಿ ರೇಣುಕಾ ಹೆಣ್ಣು ಕೆಟ್ಟರೆ ತವರು ಮನೆ ಸೇರುವುದು ಒಂದು ಕೆಟ್ಟರೆ ಪತಾರ ಮನೆ ಸೇರುವುದು ನೀನೇ ಕೆಟ್ಟರೆ ಯಾತಕ್ಕೂ ಬಾರದವಳು ಹೆಣ್ಣ ಕುಲಕ್ಕೆ ಅವಮಾನ ನೀಚಾತ್ಮೆ ನಿನ್ನ ರೋಗ ಎಲ್ಲಿ ನಿವಾರಣೆಗಿರ್ಬೋದು ಅಲ್ಲಿ ಹೋಗುವಂತ ಒಳಗು ನನ್ನನ್ನು ಮುಟ್ಟಬೇಡ ಪತಿದೇವ ಈ ಹೆಣ್ಣಿಗೆ ತವರು ಮನೆ ಎಲ್ಲರೂ 12